ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣ ಕ್ಯಾಸನಕೆರೆ ಗ್ರಾಮ ಘಟಕದ ಹಾಗೂ ಮಲ್ಲಾಪುರ ಗ್ರಾಮದವರು ರಾಜ್ಯ ಅಧ್ಯಕ್ಷರು ಆದ ಹುಚ್ಚವ್ವನಹಳ್ಳಿ ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷರು ಪರಶುರಾಮ, ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಆದ ಬಣಕಾರ್ ಬಸವರಾಜ್, ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು ಜೇಮಾರಪ್ಪ ಇವರು ಹಾಗೂ ವಿಜಯನಗರ ತಾಲೂಕು ಅಧ್ಯಕ್ಷರು ಶೇಖಪ್ಪ, ಗ್ರಾಮ ಘಟಕದ ಸದಸ್ಯರು, ಊರಿನ ಮುಖಂಡರು, ಗುರು ಹಿರಿಯರು, ಹಲವು ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ವಿಜಯನಗರ ಜಿಲ್ಲಾ ಕಚೇರಿ ಹತ್ತಿರ ರೈತರ ಜಮೀನಿನ ಮೇಲೆ ಹೈ ವೋಲ್ಟೇಜ್ ಕರೆಂಟ್ ಹೋಗುವುದರ ಬಗ್ಗೆ ಬೆಲೆ ನಿಗದಿ ಕಾರ್ಯಕ್ರಮ ಮುಂದೂಡಲಾಗಿದೆ. ವರದಿ ಎಂ ಶರೀಫ್, ಕನಕ ಟಿವಿ, ವಿಜಯನಗರ. ಇವತ್ತು ವಿಜಯನಗರ ಜಿಲ್ಲಾಧಿಕಾರಿಗಳು ಮಧ್ಯಾಹ್ನ 3 ಗಂಟೆಗೆ ಏನು ಸಂತ್ರಸ್ತ ರೈತರು ಕ್ಯಾಸನಕೆರೆ, ಮಲ್ಲಾಪುರ, ಕೂಡ್ಲಿಗಿ ತಾಲೂಕಿನ ರೈತರ ಹೊಲಗಳಲ್ಲಿ ಏನು ಟವರ್ ಹಾಕ್ತಾರೆ ಅದ್ರ ಸಂಬಂಧ ದರ ನಿಗದಿ ಮಾಡೋದಕ್ಕೋಸ್ಕರ ಮೀಟಿಂಗನ್ನು ಕರೆದಿದ್ರು. ಈ ಸಭೆಯಲ್ಲಿ ಕಂಪ್ನಿ ಮಾಲೀಕರು ಪರವಾಗಿ ವಕೀಲರು, ಕಂಪ್ನಿ ಉದ್ಯೋಗಿಗಳು, ರೈತರು, ಎಲ್ಲ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳ ಮಧ್ಯೆ ಚರ್ಚೆ ನಡೀತು. ಆದರೆ ಸಭೆ ಅಪೂರ್ಣವಾಗಿದೆ. ಯಾಕಂದರೆ ನಾವು ಬೇರೆ ಜಿಲ್ಲಾಧಿಕಾರಿಗಳು ಏನು ಟವರಿಗೆ ರೇಟ್ ಫಿಕ್ಸನ್ನು ಮಾಡಿದರೆ ಆ ಥರ ರೇಟನ್ನು ನಿಗದಿ ಮಾಡಿರಿ, ನೀವು ನಿಗದಿ ಮಾಡೋ ರೇಟಿಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ಮೇಲೆ ಜಿಲ್ಲಾಧಿಕಾರಿಗಳು ಆ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಇನ್ನೊಂದು ದಿವಸ ಮೀಟಿಂಗನ್ನು ಮಾಡೋಣ ಅಂಥೇಳಿ ಆ ಸಭೆಯನ್ನು ಮುಂದೂಡಿದ್ದಾರೆ. ಇದುವರೆಗೂ ಏನು ದೌರ್ಜನ್ಯ ಮಾಡಿ ಮೀಡಿಯೇಟ್ರ್ ಮುಖಾಂತರ ಕಡಿಮೆ ರೇಟ್ ಕೊಟ್ಟು ಅರ್ಧಂಬರ್ಧ ರೇಟ್ ಕೊಟ್ಟು ದೌರ್ಜನ್ಯವಾಗಿ ಕೆಲಸವನ್ನು ಮಾಡಿದರೆ ಅದನ್ನು ಇವತ್ತಿನ ಸ್ಥಗಿತಗೊಳಿಸಿ ಅಂತೇಳಿ ಸಹ ಆದೇಶ ಮಾಡಿದರೆ ಅಲ್ಲಿವರೆಗೂ ಯಾವುದೇ ಒಂದು ಟ್ರಾನ್ಸ್ಮಿಷನ್ ವರ್ಕಿನ ಬಗ್ಗೆ ಕ್ರಮ ತಗೊಳ್ಳಂಗಿಲ್ಲ ಅಥವಾ ಕೆಲಸ ಮಾಡೋಂಗಿಲ್ಲ ಅಂಥೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆ ಆದೇಶಕ್ಕೆ ನಾವು ಸಹ ಗೌರವವನ್ನು ಕೊಟ್ಟು ಮುಂದಿನ ದಿನಾಂಕ ಮೊದಲು ಜಿಲ್ಲಾಧಿಕಾರಿಗಳು ಮತ್ತು ರೈತರ ಮಧ್ಯೆ ಸಭೆ ನಡೀಬೇಕು. ಅದ್ರ ನಂತರ ರೇಟಿನ ಬಗ್ಗೆ ಮಾತಾಡೋದು, ಅಲ್ಲಿ ತನಕ ಯಾವ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ರೈತರ ಪರವಾಗಿರ್ತೀವಿ, ನಾವು ನಿಮಗೆ ನ್ಯಾಯಯುತವಾದ ಒಂದು ಬೆಲೆಯನ್ನು ಕೊಡಿಸ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಇವತ್ತಿನ ಮೀಟಿಂಗನ್ನು ಮುಕ್ತಾಯ ಆಗಿದೆ. ಇದರ ನಂತರ ಇನ್ನೂ ಏನಾದರೂ ದೌರ್ಜನ್ಯ ಮುಖಾಂತರ ಮಾಡೋದಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀವಿ. ಅವ್ರದೇ ಆದಂಥ ಒಂದು ನಿಯಮ ನಿಬಂಧನೆಗಳು, ಮಾನದಂಡ ಇಲ್ಲದೇ ಅವು ನಡೆಸ್ತಕ್ಕಂಥ ಕಂಪನಿಗಳು ಬಂದಿದ್ದಾವೆ. ಈಗ ಸುಮಾರು ಸೋಲಾರ್ ಇರ್ಬೋದು, ಫ್ಯಾನ್ ಕಂಬ ಇರ್ಬೋದು, ಪವರ್ ಲೈನ್ ಇರ್ಬೋದು. ಈಗ ನಾವು ಬಂದಿರತಕ್ಕಂಥ DC ಆಫೀಸ್ಗೆ ಪವರ್ ಲೈನ್ ವಿಷಯಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ದರ ನಿಗದಿ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಮಾಡಿ 50%, 70% ಕೆಲಸ ಮುಗಿದಿತ್ತು. ಇವತ್ತು ನಾವು ಬಂದಮೇಲೆ ದರ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ಅದು. ಹಂಗಾಗಿ ಇನ್ನೂ ಬೇರೆ ಬೇರೆ ಲೈನ್, ಪವರ್ ಲೈನ್ಗಳೆಲ್ಲ ಇದ್ದಾವೆ, ಸೋಲಾರು ಮತ್ತು ಫ್ಯಾನ್ ಕಂಬಗಳು. ಇವು ಯಾವುದು ಕೂಡ ಅವ್ರದ್ದೇ ಆದಂಥ ಮಾನದಂಡಗಳು, ಗೈಡ್ಲೈನ್ಸ್ಗಳು ಇಲ್ಲದೇ ನಡೆಸ್ತಕ್ಕಂಥ ಕೆಲಸ ನಡೀತಾ ಇದ್ದಾವೆ. ಅದಕ್ಕೆಲ್ಲ ನೀವು ಕ್ರಮ ತಗೋಬೇಕು, ಅವ್ರನ್ನ ಸೂಕ್ತವಾಗಿ ನಡೆಸಬೇಕಂತಕ್ಕಂಥ ಮಾತನ್ನ DC ಅವ್ರ ಗಮನಕ್ಕೆ ಹಾಕಿ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಪಾರ್ಸಾಲಿಟಿ ಕಂಪನಿಗಳು ಇನ್ನು ಮುಂದೆ ರೈತರ ಹತ್ರ ನಡೆಸ್ಕೊಡ್ದು ನಡೆಯೋವಾಗಿಲ್ಲ ಅಂತ ವಿಷಯ ತಿಳಿಸಿ ಅವ್ರಿಗೆ ಮನವಿ ಮಾಡಿ ಬಂದಿದ್ದೀವಿ.